ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಮಿಸ್ ಮಾಡದೆ ಜನಸಾಮಾನ್ಯರು ನೋಡಲೇಬೇಕಾಗಿರುವಂತಹ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಕಾರಣ ಬಣ್ಣ ಬಣ್ಣದ ಆಪ್ಗಳು ನೋಡಿದ ತಕ್ಷಣ ಆಪ್ ಅನ್ನ ಡೌನ್ಲೋಡ್ ಮಾಡುದು, ಇದರಿಂದ ನಮ್ಗೇನೋ ಲಾಭ ಇದೆ ಅಂತ ನಿರೀಕ್ಷೆ ಮಾಡುವಂತಹ ಜನ ಮಿಸ್ ಮಾಡ್ಕೊಳ್ಬೇಡಿ. ಈ ಸ್ಟೋರಿ ಹುಷಾರಾಗಿರಿ ಅಂತ. ಬೆಂಗಳೂರಿಗರೇ, ಇದು ನೀವು ನೋಡಲೇಬೇಕಾಗಿರುವಂತಹ ನ್ಯೂಸ್. ಗ್ಯಾರಂಟಿ ನ್ಯೂಸ್ ಕೊಡ್ತಾ ಇದೆ. ಬಣ್ಣ ಬಣ್ಣದ ಸ್ಕೀಮ್ಗಳನ್ನ ನಂಬೋ ಮುನ್ನ ಹುಷಾರಾಗಿರಿ. ಬೆಂಗಳೂರಿಗರೇ, ಇದು ನೀವು ಮಿಸ್ ಮಾಡದೆ ನೋಡ್ಲೇಬೇಕಾಗಿರುವಂತಹ ಸುದ್ದಿ. ಬಣ್ಣ ಬಣ್ಣದ ಸ್ಕೀಮ್ಗಳನ್ನ ನಂಬೋ ಮುನ್ನ ಹುಷಾರಾಗಿರಿ. ಯಾವ ಸ್ಕೀಮ್ ಬಗ್ಗೆ ಮಾತಾಡ್ತಾ ಇದೀವಿ? ಹಣ ಡಬಲ್ ಆಸೆಗೆ ಬಿದ್ರೆ ಹಾಕ್ತಾರಂತೆ ಪಂಗನಾಮ. ವಿದೇಶದಲ್ಲಿ ಕೂತ್ಕೊಂಡು ಬೆಂಗಳೂರಿಗರಿಗೆ ಕೋಟಿ ಕೋಟಿ ನಾಮ ಹಾಕಲಾಗಿದೆ. ಗ್ಯಾರಂಟಿ ನ್ಯೂಸ್ ಪಿಚ್ ಇಡ್ತಾ ಇದೆ ಬ್ಲೇಡ್ ಕಂಪನಿಯ ಲೂಟಿ ಕಹಾನಿಯನ್ನ. ಯಾವುದು ಬ್ಲೇಡ್ ಕಂಪನಿ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಲೆ ಎತ್ತಿದೆ ಬ್ಲೇಡ್ ಕಂಪನಿ. ಈ ಹಣ ಯಾವತ್ತು ಡಬಲ್ ಆಗುತ್ತೆ ಅಂದ್ರೆ ಹುಷಾರಾಗ್ಬೇಕು ನೀವು. ನಿಮ್ಮ ಹಣಕ್ಕೆ 10ರಿಂದ 15 ಪಟ್ಟ ಲಾಭಾಂಶ ತೋರಿಸಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. 2300 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 16,000 ಕೊಡ್ತೀವಿ ಅಂತ ಇವರ ಬಣ್ಣ ಬಣ್ಣದ ಸ್ಕೀಮ್ಗಳನ್ನ ನಂಬಿ ಹೂಡಿಕೆ ಮಾಡಿಬಿಟ್ಟಿದ್ದಾರಂತೆ ಲಕ್ಷಾಂತರ ಜನ. ಕಂಪನಿಯವರೇ ಹೇಳೋ ಪ್ರಕಾರ 12 ಲಕ್ಷ ಮಂದಿ ಹೂಡಿಕೆ ಮಾಡಿದ್ದಾರಂತೆ. ಆರಂಭದಲ್ಲಿ ಹೇಳದಂತೆ ಲಾಭಾಂಶವನ್ನ ನೀಡಿದ್ದಾರೆ ಈ ಸಂಸ್ಥೆಯವರು. ವಿದೇಶದಲ್ಲಿ ಕೂತ್ಕೊಂಡು ಆಪರೇಟ್ ಮಾಡ್ತಾರಂತೆ. ಇನ್ವೆಸ್ಟ್ಮೆಂಟ್ ಏಜೆಂಟ್ ಕಂಪನಿ, ಬಿಟ್ ಕಾಯಿನ್, ಕ್ರೂಡ್ ಆಯಿಲ್, ಶೇರ್ ಮಾರ್ಕೆಟ್ ಹೆಸರಲ್ಲಿ ಹಣ ವಸೂಲಿ ಮಾಡ್ತಾ ಇದ್ರು. ದೇಶದಾದ್ಯಂತ ಪ್ರಮುಖ ನಗರಗಳಲ್ಲಿ ಆಫೀಸ್ ಓಪನ್ ಮಾಡಿಕೊಂಡೇ ದಂಧೆ ಮಾಡ್ತಿದ್ದಾರಂತೆ. ಸ್ಥಳೀಯ ಕಚೇರಿಗಳಲ್ಲಿ ಲೋಕಲ್ ಎಂಪ್ಲಾಯೀಸ್ ನೇಮಕ ಮಾಡಿಕೊಂಡು ಈ ದಂಧೆ ಮಾಡ್ತಿದ್ದಾರೆ. ಅರುಣಾಚಲಂ ಪಾರ್ವತೀಸ್ ಸಿಮ್ರಾನ್ ಪಾಲ್ ನೇತೃತ್ವದಲ್ಲಿ ಕಚೇರಿ ನಡೆಸುತ್ತಿದ್ದಾರೆ. ಕಳೆದ 1.5 ತಿಂಗಳಿನಿಂದ ಈ ಸ್ಕ್ಯಾಮ್ ನಡೀತಾನೆ ಬರ್ತಾ ಇದೆ. ತಮಿಳುನಾಡು ಹಾಗೂ ಆಂಧ್ರ ಮೂಲದ ವ್ಯಕ್ತಿಗಳಿಂದ ಕಂಪನಿ ನಡೆಸ್ಕೊಂಡು ಹೋಗ್ತಾ ಇರೋದು. ಬೆಂಗಳೂರಿನ RT ನಗರದಲ್ಲಿದೆಯಂತೆ ಸ್ಮಾರ್ಟ್ ವಾಯ್ಸ್ ಕ್ವಾಂಟ್ ಏಜೆಂಟ್ ಕಂಪನಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೇ ಈ ಬ್ಲೇಡ್ ಕಂಪನಿ ತಲೆ ಎತ್ತಿದೆ. ನಿಮ್ಮ ಹಣಕ್ಕೆ 10ರಿಂದ 15 ಪಟ್ಟು ಲಾಭಾಂಶ ತೋರಿಸಿ ಕೋಟಿ ಕೋಟಿ ಹಣ ಲೂಟಿ ಮಾಡಿದ್ದಾರೆ. ಪ್ರಮುಖವಾಗಿ 2300 ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ 16,000 ಕೊಡ್ತೀವಿ ಅಂತ ನಂಬಿಸ್ತಾರಂತೆ. ಬಹುತೇಕ ಜನಕ್ಕೆ ಹೆಂಗಿರುತ್ತೆ, ಅಯ್ಯೋ ಜಸ್ಟ್ 2,500 16,000 ಸಿಗುತ್ತಲ್ಲ ಕೊಟ್ಬಿಡೋಣ ಅಂತ ಬಹುತೇಕರು ಕೊಟ್ಟಿದ್ದಾರೆ. ಹಿಂಗೆ ಕೋಟಿ ಕೋಟಿ ಹಣ ಒಬ್ಬೊಬ್ಬರಿಂದ ಇಸ್ಕೊಂಡು ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ, ಹಣ ಡಬಲ್ ಆಗ್ಬಿಡುತ್ತೆ ತ್ರಿಬಲ್ ಆಗ್ಬಿಡುತ್ತೆ ಅಂತ ನಂಬಿಸಿ ಈಗ ಹಣನೂ ಇಲ್ಲ, ವಾಪಸ್ ನೀವು ಡಬಲ್ ತ್ರಿಬಲ್ ಕೊಡ್ತೀನಿ ಅಂದಿದ್ರಲ್ಲ ಅದನ್ನೂ ಕೂಡ ಕೊಡ್ತಾ ಇಲ್ಲ. ಈ ರೀತಿ ನಂಬಿಸಿ ಲೂಟಿ ಮಾಡಿದ್ದಾರೆ ಜನರಿಂದ ಹಣವನ್ನ. ಹಾಗಾಗಿ ದಯವಿಟ್ಟು ಹಣ ಡಬಲ್ ಮಾಡ್ತೀವಿ ಅಂತ ಬಂದವ್ರನ್ನ ನಂಬಕ್ ಹೋಗಬೇಡಿ. ಅಷ್ಟು ಲಾಭ ಇಲ್ಲದೆ ಡಬಲ್ ದುಡ್ಡನ್ನ ನಿಮಗೆ ಕೊಡ್ತಿದ್ದಾರೆ ಅಂದ್ರೆ ಅವ್ರಿಗೇನು ಲಾಭ ಅದನ್ನ ಕೂಡ ನೀವು ಅರ್ಥ ಮಾಡ್ಕೊಳ್ಬೇಕು. ಇದ್ಯಾವುದೋ ಸ್ಕ್ಯಾಮ್ ಇರಬೇಕು ಅಂತ ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಿಮ್ಮನ್ನ ಅಲರ್ಟ್ ಮಾಡೋ ಸಲುವಾಗಿನೇ ಈ ಸ್ಟೋರಿಯನ್ನ ಇಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಿರಿಯ ಪ್ರತಿನಿಧಿ ಅಜಯ್ ಕುಮಾರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಜನ ಎಲ್ಲಿ ತನಕ ಮೋಸ ಹೋಗೋರು ಇರ್ತಾರೋ ಮೋಸ ಮಾಡೋರು ಕೂಡ ಅಲ್ಲಿ ತನಕ ಇದ್ದೇ ಇರ್ತಾರೆ ಅಂತ. ಈಗ ಹಣ ಡಬಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಸಲ ಮೋಸ ಆಗಿರೋದೆ, ಯಾರಿಗೂ ಕೂಡ ಲಾಭ ಆಗಿರೋ ಸ್ಟೋರಿನೇ ನೋಡ್ಲಿಲ್ಲ. ಆದ್ರೂ ಕೂಡ ಜನ ಇಂಥವ್ರ ಮಾತುಗಳನ್ನ ನಂಬಿ ಇನ್ವೆಸ್ಟ್ಮೆಂಟ್ ಮಾಡ್ತಾರಲ್ಲ, ಏನ್ ಹೇಳ್ಬೇಕು ಅಂತ. ಹೆಂಗ್ ವಂಚನೆ ಮಾಡ್ತಿತ್ತು ಜನರಿಗೆ ಈ ಕಂಪ್ನಿ? ಖಂಡಿತವಾಗ್ಲೂ ಶ್ರುತಿ, ಈಗಾಗಲೇ ಸ್ಮಾರ್ಟ್ ವಾಯ್ಸ್ ಅಂತ ಹೇಳಿ RT ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೂಡ ಈ ಒಂದು ಕಚೇರಿ ಇತ್ತು. ಅಂದ್ರೆ ಫ್ರಾಡ್ ಮಾಡುವಂತ ಕಚೇರಿ ಅಂತಾನೆ ಹೇಳ್ಬೋದು. ಈ ಸ್ಮಾರ್ಟ್ ವಾಯ್ಸ್ ನ ಏನೋ ಓನರ್ಸ್ ಅಂತ ಅಂದ್ರೆ ಅವರು ಆಂಧ್ರ ಮತ್ತೆ ತಮಿಳುನಾಡು ಮೂಲದವರು ಅಂತಾನು ಕೂಡ ಗೊತ್ತಾಗಿದೆ. ಇದೇ ರೀತಿಯಾಗಿ ಸಾಕಷ್ಟು ಬಾರಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಇವರು ಬ್ರಾಂಚಸ್ ಗಳನ್ನ ಹೊಂದಿದ್ದಾರೆ. ಅದರ ಜೊತೆಗೆ ಇವರು ಮೊದಲಿಗೆ 2,500 3,000 ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ರು. ಆನಂತರ ಕೆಲವು ದಿನಗಳ ನಂತರದಲ್ಲಿ ಅವರಿಗೆ 15ರಿಂದ 16,000 ಹಣವನ್ನು ಕೂಡ ರಿಟರ್ನ್ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಮೊದಲಿಗೆ ಆಸೆ ಹುಟ್ಟಿಸ್ತಾ ಇದ್ರು, ಅಂದ್ರೆ ಇಂತಿಷ್ಟು ದಿನಗಳಲ್ಲಿ ಆ ಒಂದು ಅಮೌಂಟ್ ಅನ್ನು ಕೂಡ ರಿಟರ್ನ್ ಮಾಡ್ತಾ ಇದ್ರು. ಇದೇ ರೀತಿಯಾಗಿ ಏನು 2,500ದಿಂದ 1-3 ಲಕ್ಷದವರೆಗೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿಸಿದ್ರೆ, ಅದು ಕೂಡ ಬರೋಬ್ಬರಿ 5 ಲಕ್ಷಕ್ಕೂ ಹೆಚ್ಚು ಜನರಿಂದ ಇವರು ಇನ್ವೆಸ್ಟ್ಮೆಂಟ್ ಮಾಡಿಸಿದ್ದಾರೆ ಅಂತಾನೂ ಕೂಡ ಗೊತ್ತಾಗಿದೆ. ಈಗ ಬಹುತೇಕ ಎಲ್ಲರಿಗೂ ಕೂಡ ಇವರು ಕೈ ಎತ್ತು ಹೋಗಿದ್ದಾರೆ. ಅಂದ್ರೆ ಯಾರಿಗೂ ಕೂಡ ಹಣವನ್ನ ಕೊಡದಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಯಾವಾಗ ಬಂತೋ ಆಗ ಅವ್ರಿಗೆ ರಿಟರ್ನ್ಸ್ ಕೊಡದಲೆ ಈಗಾಗಲೇ
ಎಲ್ಲೋ ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜನರು ಕೂಡ ಈಗಾಗಲೇ ವಾಟ್ಸ್ಆಪ್ ಅಲ್ಲಿ ಏನ್ ಆಕ್ಟಿವ್ ಆಗಿದ್ರು ಅಲ್ಲೂ ಕೂಡ ಯಾವುದೇ ರೀತಿಯಂತ ರೆಸ್ಪಾನ್ಸ್ ಇಲ್ಲದೆ ಸ್ವಿಚ್ ಆಫ್ ಕೂಡ ಮಾಡಿ ಬೇರೆ ರಾಜ್ಯಕ್ಕೂ ಕೂಡ ಪರಾರಿಯಾಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಟಿ ನಗರ ಪೊಲೀಸ್ ಠಾಣೆಗೂ ಕೂಡ ಈಗಾಗಲೇ ದೂರು ಕೂಡ ಹೋಗಿರುವಂತದ್ದು. ಆರೋಪಿಗಳು ಬಹುತೇಕವಾಗಿ ತಮಿಳುನಾಡು ಮತ್ತೆ ಆಂಧ್ರ ಮೂಲದವರು ಅಂತಾನೂ ಕೂಡ ಗೊತ್ತಾಗಿದೆ. ಇವರ ಟೀಮ್ ಇನ್ನು ಬೇರೆ ಬೇರೆ ಕಡೆ ಮುಂಬೈ ಮತ್ತೆ ಮಹಾರಾಷ್ಟ್ರ ಕಡೆ ಕೂಡ ಇದೆ ಅಂತ ಅಲ್ಲೂ ಕೂಡ ಆಕ್ಟಿವ್ ಆಗಿದೆ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಸೊ ಈಗ ಆ ಒಂದು ನಿಟ್ಟಿನಲ್ಲೂ ಕೂಡ ಪೊಲೀಸರು ಈಗಾಗಲೇ ಕಂಪ್ಲೀಟ್ ಆದಂತ ಮಾನಿಟೈಸ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಹೋಗಿದ್ದಾರೆ ಆರೋಪಿಗಳಂತ ಹೇಳಿ. ಸೊ ಈಗ ಕೆಲವೇ ದಿನಗಳಲ್ಲೂ ಕೂಡ ಅವರನ್ನು ಅರೆಸ್ಟ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ನಲ್ಲಿ ಹೇಳೋದಾದ್ರೆ ಈ ರೀತಿಯಾಗಿ ನೀವು ಮೊದಲೇ ಹೇಳ್ದಂಗೆ ಮೋಸ ಹೋಗುವಂತ ಜನರು ಎಲ್ಲಿವರೆಗೂ ಇರ್ತಾರೋ ಅದೇ ರೀತಿಯಾಗಿ ಮೋಸ ಮಾಡುವಂತ ಈ ರೀತಿಯಂತ ಫ್ರಾಡ್ ಕಂಪನಿಗಳು ಸಾಕಷ್ಟು ಜನರು ಇರುತ್ತೆ. ಡಬ್ಲಿಂಗ್ ಮಾಡ್ತೀವಿ ಅಂತ ಹೇಳಿ ಅವತ್ತು ಕೂಡ ಹಣವನ್ನ ಕೇಳ್ಕೊಂಬಂದ್ರೆ ಅದು ನಿಜಕ್ಕೂ ಕೂಡ ಫ್ರಾಡ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಹುಷಾರಾಗಿರ್ಬೇಕು ಅಂತಾನು ಕೂಡ ಎಷ್ಟೇ ಬಾರಿ ಕೂಡ ಪೊಲೀಸರು ಜಾಗೃತಿ ಮೂಡಿಸಿದ್ರು ಈ ರೀತಿಯಂತ ಘಟನೆ ಆಗ್ತಾ ಇರುವಂತದ್ದು. ಈ ಒಂದು ಕೇಸ್ನಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಏನೋ ಕೋಟ್ಯಾಂತರ ರೂಪಾಯಿ ಕೂಡ ಇವರು ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡು ಈಗಾಗಲೇ ಪಂಗನಾಮ ಹಾಕಿರುವಂತದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಿದ ನಂತರದಲ್ಲೂ ಕೂಡ ಹೆಚ್ಚಿನ ವಿಚಾರಗಳು ಹೊರಬರಬೇಕಾಗಿರುವಂತದ್ದು. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.